ಈ ಬಿಬಿಎಂಪಿಯ ಕೆಲವು ಕತೆಗಳನ್ನ ಕೇಳಿದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದ್ರು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಹೋಗುತ್ತೆ. ಸಾಮಾನ್ಯ ಗಾಳಿ ಮಳೆಗೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮರ ಬೀಳೋದು, ಧರಾಶಾಹಿ ಆಗೋದು, ಹಲವು ವಾಹನಗಳಿಗೆ ಸಮಸ್ಯೆ ಆಗೋದು, ಹಲವರಿಗೆ ಗಂಭೀರ ಗಾಯ ಆಗೋದು, ಇದೆಲ್ಲವನ್ನ ನಾವು ಕೇಳ್ತಾ ಇದ್ವಿ. ಬಟ್ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋ ಬದಲು ಸಾವಿರಾರು ಮರಗಳಿಗೆ ಕೊಡಲಿ ಹಾಕೋದಕ್ಕೆ ಪ್ಲಾನ್ ಅನ್ನ ಬಿಬಿಎಂಪಿ ಭರ್ಜರಿಯಾಗಿ ಮಾಡ್ಕೊಳ್ತಾ ಇದೆ. ಈ ಪ್ಲಾನ್ ಇಂದ ಉಪಯೋಗ ಯಾರಿಗೆ? ಜೊತೆಗೆ ಈ ಪ್ಲಾನ್ ನಂತರ ಮತ್ತೆ ಮರಗಳನ್ನ ಬೆಳೆಸೋ ಸಹವಾಸಕ್ಕೆ ಬಿಬಿಎಂಪಿ ಹೋಗೋದಿಲ್ವಾ? ಹಾಗಾದ್ರೆ ಏನ್ ನಡೀತಾ ಇದೆ? ಬಿಬಿಎಂಪಿ ಸ್ಕೆಚ್ ಏನು? ಡೀಟೇಲ್ಸ್ ನೋಡೋಣ ಬನ್ನಿ. ಹಳೆ ಮರಗಳಿಂದ ಬೆಂಗಳೂರಿನಲ್ಲಿ ಅನಾಹುತ. ಮರಗಳಿಗೆ ಕೊಡಲಿ ಹಾಕಲು ಬಿಬಿಎಂಪಿ ಪ್ಲಾನ್. 2 ರಿಂದ 3 ಮೀಟರ್ ಸುತ್ತಳತೆಯ ವೃಕ್ಷ ತೆರವಿಗೆ ಪ್ರಸ್ತಾಪ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗಾಳಿ ಮಳೆಗೆ ಮರಗಳು ಧರೆಗುರುಳ್ತಾ ಇದೆ. ಬೈಕ್ ಸವಾರರು ಕಾರುಗಳ ಮೇಲೆ ಮರಗಳು ಬಿದ್ದು ಅನಾಹುತ ಸೃಷ್ಟಿಯಾಗ್ತಿದ್ದ ಕೇಸ್ಗಳು ಜಾಸ್ತಿ ಆಗ್ತಿದ್ವು. ಅಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಗಾಯವಾಗಿ ಪ್ರಾಣಗಳು ಕೂಡ ಕಳೆದುಕೊಂಡಂತಹ ಉದಾಹರಣೆ ಇದೆ. ಬೀಳುವ ಮರಗಳನ್ನು ತೆರವು ಮಾಡುವಂತೆ ಬಿಬಿಎಂಪಿ ವಿರುದ್ಧ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಎಚ್ಚೆತ್ತಂತಹ ಬಿಬಿಎಂಪಿ ಇದೀಗ ಮರ ತೆರವು ಮಾಡುವ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ಬಂದಿದೆ. ನಗರದಲ್ಲಿ 2 ರಿಂದ 3 ಮೀಟರ್ ಸುತ್ತಳತೆ ಇರುವಂತಹ ಮರಗಳು ಮತ್ತು 20 ಮೀಟರ್ ಎತ್ತರಕ್ಕಿರುವಂತಹ ಸಾವಿರಾರು ಮರಗಳನ್ನು ತೆರವು ಮಾಡುವುದಕ್ಕೆ ಬಿಬಿಎಂಪಿ ಚಿಂತಿಸಿದೆ. ಸಂಪಿಗೆ ರಸ್ತೆಯಲ್ಲಿ, ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲೂ ಕೂಡ ಈಗ ಮರ ತೆರವು ಮಾಡೋದಕ್ಕೀಗ ಮುಂದಾಗಿದ್ದಾರೆ. ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಇಲ್ಲಿ ಏನು ಈ ಭಾಗ ಏನು ಟೊಳ್ಳು ಬಂದಿದೆ ಈ ಮರ, ಈ ರೀತಿಯಲ್ಲಿ ಇರುವಂತಹ ಮರಗಳನ್ನು, ಲಕ್ಷಾಂತರ ಮರಗಳನ್ನು ಬೆಂಗಳೂರಿನಲ್ಲಿ ತೆರವು ಮಾಡಬೇಕು, ಕಟಾವು ಮಾಡಬೇಕು ಅಂತೇಳಿ ಬಿಬಿಎಂಪಿ ವೃಕ್ಷ ಪ್ರಾಧಿಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಇವು ತೀರಾ ಗಾಳಿ ಮಳೆ ಜೋರಾದಾಗ ಬಿದ್ದು ಬಿಡ್ತವೆ ಎನ್ನುವಂಥದ್ದು ಒಂದು ಅವರ ಅಂದಾಜು. ಮತ್ತೊಂದು ತೀರಾ ಹಳೆಯದಾದ ಮರಗಳು ಅಂತೇಳಿ ಹೇಳ್ತಾ ಇರುವಂಥದ್ದು. ಮತ್ತು ಈ ಮರ ಬೀಳಲಿಕ್ಕೆ ಪ್ರಮುಖ ಕಾರಣ ಬುಡದಲ್ಲಿ ತಾವೇ ನೋಡ್ತಾ ಇದ್ದೀರಾ, ಈ ಕಾಮಗಾರಿಯನ್ನು ಮಾಡಿರುವಂಥದ್ದು. ಈ ಕಾಮಗಾರಿ ಮಾಡಬೇಕಾದ್ರೆ, ಈ ಫುಟ್ಪಾತ್ ಅಥವಾ ಕಾಲುವೆ ನಿರ್ಮಾಣ ಮಾಡಬೇಕಾದ್ರೆ ಬೇರುಗಳನ್ನು ಕಟ್ ಮಾಡಿದ್ದಾರೆ. ಹಾಗಾಗಿ ಮರಗಳು ಜೋರಾಗಿ ಗಾಳಿ ಬಂದಾಗ, ಮಳೆ ಬಂದಾಗ ಧರೆಗೆ ಉರುಳ್ತಾ ಇದ್ದಾವೆ ಅಂತ ಹೇಳಿ ಬಿಬಿಎಂಪಿ ಅಂದಾಜನ್ನು ಮಾಡಿಕೊಂಡಿದೆ. ಈಗ ವೃಕ್ಷ ಪ್ರಾಧಿಕಾರಕ್ಕೆ ಕಳಿಸಲಾಗಿದೆ ಪ್ರಸ್ತಾವನೆಯನ್ನು. ಒಂದು ವೇಳೆ ಪ್ರಸ್ತಾವನೆಯನ್ನು ಒಪ್ಪಿಗೆ ಕೊಟ್ಟರೆ ಈ ರೀತಿ ಇರ್ತಕ್ಕಂಥ ಲಕ್ಷಾಂತರ ಮರಗಳನ್ನು ಬಿಬಿಎಂಪಿ ಕಟಾವು ಮಾಡುತ್ತೆ, ತೆರವು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು 2 ರಿಂದ 3 ಸೆಂಟಿಮೀಟರ್ ಸುತ್ತಳತೆ ಇರುವಂತಹ ಸಾವಿರಾರು ಮರಗಳು ಜೋರು ಗಾಳಿ ಬೀಸಿದಾಗ ಬಿದ್ದು ಅನಾಹುತವಾಗ್ತಿದೆ. ಕಾಮಗಾರಿ ಮಾಡುವಾಗ ಬೇರು ಕಟ್ ಮಾಡೋದ್ರಿಂದ ಮರಗಳು ಸತ್ವವನ್ನು ಕಳೆದುಕೊಂಡು ಬೀಳ್ತಿವೆ. ಹಾಗಾಗಿ 2 ರಿಂದ 3 ಮೀಟರ್ ಸುತ್ತಳತೆ ಇರುವಂತಹ ಮರಗಳನ್ನು ಕಟಾವು ಮಾಡುವುದಕ್ಕೆ ವೃಕ್ಷ ಪ್ರಾಧಿಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆಯಂತೆ. ಜೊತೆಗೆ ಮರ ಕಟಾವು ಮಾಡಿದ ಸ್ಥಳದಲ್ಲಿಯೇ ಗಿಡ ನೆಡುವುದಕ್ಕೆ ಮಾರ್ಗಸೂಚಿಯನ್ನು ಕೂಡ ರೂಪಿಸಲಾಗ್ತಿದೆ ಅಂತ ಹೇಳಲಾಗ್ತಿದೆ. ನಾವು ಕಳೆದ ಸಾರಿ ವೃಕ್ಷ ಪ್ರಾಧಿಕಾರದ ಒಂದು ಸಭೆ ನಡೀತು. ಅದರಲ್ಲಿ ಬೆಂಗಳೂರಿನ ಮರಗಳ ಬಗ್ಗೆ ನಾವು ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದೀವಿ. ಏನಾಗಿದೆ, ಸುಮಾರು 40-50 ವರ್ಷಗಳ ಪೂರ್ವದಿಂದಲೂ ಬೆಂಗಳೂರಿನಲ್ಲಿ ರಸ್ತೆ ಬದಿ ಮರಗಳನ್ನು ನಾವು ನೆಡ್ತಾ ಬಂದಿದ್ದೇವೆ. ಆ ಮರಗಳು ಈಗ ಬೃಹದಾಕಾರವಾಗಿ ಬೆಳೆದಿದ್ದಾವೆ. ಅವುಗಳು ಈಗ ಅಪಾಯ ಸ್ಥಿತಿ ನೋಡಿದ ತಕ್ಷಣ ಇದರಲ್ಲಿ ಕಾಣ್ತಾ ಇದ್ದಾವೆ, ವಯಸ್ಸು ಕೂಡ ಆಗಿದೆ. ಅಂಥವನ್ನ ತೆರವುಗೊಳಿಸಿ ಆ ಜಾಗದಲ್ಲಿ ಹೊಸ ಗಿಡಗಳನ್ನು, ಹೊಸ ಮರಗಳನ್ನು ನೆಡಲಿಕ್ಕೋಸ್ಕರ ಸಾರ್ವಜನಿಕ ಚರ್ಚೆ ಹಾಗೂ ತಜ್ಞರ ಒಂದು ಸಲಹೆಯನ್ನು ಪಡಿಬೇಕು ಅನ್ನೋ ಕೂಡ ನಾವು ಚಿಂತನೆಯನ್ನು ಮಾಡಿ ನಾವು ವೃಕ್ಷ ಪ್ರಾಧಿಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೀವಿ. ಒಟ್ಟಾರೆ ಬಿಬಿಎಂಪಿ ಮರಗಳನ್ನು ಕಟ್ಟು ಮಾಡುವ ಪ್ರಸ್ತಾವನೆಯನ್ನಿಟ್ಟಿದ್ದು, ವೃಕ್ಷ ಪ್ರಾಧಿಕಾರ ಇದನ್ನು ಒಪ್ಪುತ್ತಾ? ಮರ ತೆರವಿನ ಬಗ್ಗೆ ಸಾರ್ವಜನಿಕರ ಪ್ರತಿಕ್ರಿಯೆ ಹೇಗಿರುತ್ತೆ? ಬೀಳುವ ಮರಗಳು ಮತ್ತು ಉದ್ದ ದಪ್ಪ ಇರುವಂತಹ ಮರಗಳನ್ನು ಕಟಾವು ಮಾಡುವಂತಹ ಪ್ಲಾನ್ ಸಕ್ಸಸ್ ಆಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.